ನಮಸ್ಕಾರ ಎಲ್ಲರಿಗೂ ಬಸವ ಆಕ್ಯೂ ಅಕಾಡೆಮಿಗೆ ಸ್ವಾಗತ. ತುಂಬಾ ಜನ ಈಗ ಹಾರ್ಟ್ ಸಮಸ್ಯೆ ಅಂದ್ರೆ ಏನಪ್ಪಾ ಅಂತಂದ್ರೆ ಆ ಆರ್ಗನ್ ತನ್ನ ಕೆಲಸವನ್ನು ಸರಿಯಾಗಿ ಮಾಡದೇ ಇರುವಂತದ್ದು. ಹಾಗಾಗಿ ಕೆಲಸವನ್ನ ಮಾಡ್ಲಿಕ್ಕೆ ಮೇಜರ್ ಆಗಿ ಏನ್ ಬೇಕು ನಮ್ಗೆಲ್ಲರಿಗೂ ಅಂತಂದ್ರೆ ನಾವು ಅಷ್ಟೇ ಅಲ್ವಾ. ಲಂಗಣಂ ಪರಮೌಷಧಂ ಅಂತ ಕೆಲವು ಕಡೆ ಹೇಳ್ತಾರೆ. ಬಟ್ ಆದ್ರೂ ತಿಂದಿದ್ದನ್ನ ನಾವು ಸರಿಯಾಗಿ ಆಹಾರವನ್ನ ಜೀರ್ಣ ಆಗ್ಬೇಕು, ಅವಾಗ ಅದು ತನ್ನ ಕೆಲಸವನ್ನು ಸರಿಯಾಗಿ ಮಾಡುವಂಥದ್ದು. ಹಾಗಂತೇಳಿ ನಾವು ಅದನ್ನ ಅತಿಯಾಗಿ ಕೊಡಬಾರ್ದು, ಹಾಗಾಗಿ ಅದನ್ನ ಕಡಿಮೆ ಕೂಡ ಮಾಡಬಾರ್ದು, ಆಪ್ಟಿಮಮ್ ಲೆವೆಲ್ ಆಗಿ ಮಾಡಬೇಕು ಅಲ್ವಾ. ಹಾಗೇನೆ ನಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ಆರ್ಗನ್ನಿಗೂ ತನ್ನದೇ ಆದಂತಹ ಒಂದು ಕಾರ್ಯ ಮಾಡೋದಕ್ಕೆ ಕೆಲವೊಂದು ಪದಾರ್ಥಗಳು ಬೇಕಾಗುತ್ತೆ. ನಾವು ತಿನ್ನುವಂಥ ಆಹಾರದಲ್ಲಿ ಸಾಕಷ್ಟು ಒಂದೊಂದು ಆಹಾರದಲ್ಲಿ ಒಂದೊಂದು ಗುಣ ಇದೆ. ಆ ಗುಣಗಳು ಆ ಆರ್ಗನ್ಸಿಗೆ, ಆ ಅಂಗಗಳಿಗೆ ಕೆಲವೊಂದು ಪೌಷ್ಟಿಕಾಂಶತೆಯನ್ನು ಕೊಡುತ್ತೆ. ಅದೇ ತರಹ ನಮ್ಮ ಹಾರ್ಟ್ಗೆ, ಹೃದಯಕ್ಕೆ ಯಾವ್ದಪ್ಪ ಬೆಸ್ಟ್ ಫುಡ್ ಅಂತಂದ್ರೆ ಆಂಟಿ ಆಕ್ಸಿಡೆಂಟ್ ಯಾವುದು ಫುಡ್ಸ್ ಇರುತ್ತೆ, ಯಾವುದರಲ್ಲಿ ಆಕ್ಸಿಜನ್ ಅಂಶ ಜಾಸ್ತಿ ಇರುತ್ತೆ ಮತ್ತು ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅಂತಹ ಫುಡ್ಗಳನ್ನ ಆದಷ್ಟು ಜಾಸ್ತಿ ತಗೊಳ್ಳಿ. ಯಾವ್ದಪ್ಪ ಆ ಥರ ಫುಡ್ಗಳು ಅಂತಂದ್ರೆ ಬೆರೀಸ್ ಅಂತ ಏನ್ ಕರಿತೀವಿ ನಾವು. ಈಗ ಯಾವುದೇ ತರಹದ ನೇರಳೆ ಹಣ್ಣು ಇರ್ಬೋದು, ಬೆರೀಸ್, ಸ್ಟ್ರಾಬೆರೀಸ್, ಬ್ಲೂಬೆರೀಸ್, ಬೆರೀಸ್ ಅನ್ನುವಂತಹ ಒಂದು ಕ್ಯಾಟಗರಿಲಿ ಯಾವ್ದು ಬರುತ್ತೆ ಆ ಫುಡ್ನ ತಗೊಳ್ಳಿ. ಅದರಲ್ಲೂ ಸಹ ಯಾವ್ದಪ್ಪ ಅಂತಂದ್ರೆ ಮೇಜರ್ ಆಗಿ ವೆರಿ ಗುಡ್ ಫುಡ್ ಫಾರ್ ಯುವರ್ ಹಾರ್ಟ್ ರಿಲೇಟೆಡ್ ಅಂತಂದ್ರೆ ಗಾರ್ಲಿಕ್. ನಾವು ಡೈಲಿ ಬಳಸುವಂತಹ ಗಾರ್ಲಿಕ್ ಏನಿದೆ, ಬೆಳ್ಳುಳ್ಳಿ ನಿಮ್ಮ ಹಾರ್ಟ್ಗೆ ಸಾಕಷ್ಟು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಈಗ ಬರುವಂತಹ ಮೇ 26ನೇ ತಾರೀಕು ಹಾರ್ಟ್ ರಿಲೇಟೆಡ್ ವರ್ಕ್ಶಾಪ್ ಮಾಡೋರಿದ್ದಾರೆ ನಮ್ಮ ಬಸವರಾಜ್ ಸರ್ ಅವರು. 4 days ಇರುತ್ತೆ. ಆದಷ್ಟು ಬಂದು ಎಲ್ಲರೂ ಎನ್ರೋಲ್ ಆಗಿ. ನೀವು ಆಲ್ರೆಡಿ ಮುಂಚೆನೆ ಎನ್ರೋಲ್ ಆಗಿದ್ದಿದ್ರೆ ಡಿಸ್ಕೌಂಟೆಡ್ ಪ್ರೈಸ್ ಇದೆ 999ಗೆ. ನ್ಯೂ ಜಾಯಿನಿ ಆಗಿದ್ರೆ 1199 ಪ್ರೈಸ್ ಇರುತ್ತೆ. ಬನ್ನಿ, ನಿಮ್ಮ ಹೃದಯವನ್ನ ಆದಷ್ಟು ಸಂತೋಷವಾಗಿ ಇಟ್ಕೊಳ್ಳೋಣ, ಹೆಲ್ದಿಯಾಗಿ ಇಟ್ಕೊಳ್ಳೋಣ, ನಗ್ನಗ್ತಾ ಇರೋಣ ಮತ್ತು ನಮ್ಮ ಜೀವನವನ್ನ ಔಷಧಿ ರಹಿತವಾಗಿ ನಡೆಸೋಣ. ಧನ್ಯವಾದಗಳು.